ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ಸಿನಿಮಾ ಸರಸ್ವತಿಯಲ್ಲಿ ನಿಮ್ಮ ರಘುರಾಮ್ ಬಂದು ಇನ್ನೊಂದು ಹೊಸ ಸತ್ಯಕತೆ, ಇನ್ನೊಬ್ಬ ಕಲಾವಿದೆಯ ಬಗ್ಗೆ ಇನ್ನಷ್ಟು ಮಾಹಿತಿನ ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳಿಕೊಟ್ಟಿರುವ ಕಲಾವಿದೆ ಜಯಸುಧಾ ಅವರು. ಜಯಸುಧಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮಗಾಗಿ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ, ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಜಯಸುಧಾ ಅಂತಾರಂಗೆ ನಮ್ಮ ಕನ್ನಡಿಗರಿಗೆ ಮೊದಲು ಜ್ಞಾಪಕ ಬರೋದು ನೀ ತಂದ ಕಣಿಕೆ ದಾದಾ. ಅದು ವಿಷಯಕ್ಕೆ ಆಮೇಲೆ ಬರ್ತೀನಿ. ಮೊದಲು ಅವ್ರ ಬಗ್ಗೆ ಒಂದಿಷ್ಟು ಪರಿಚಯನ ತಿಳಿಸ್ಬಿಡ್ತೀನಿ. ಜಯಸುಧಾ ಮೇಡಮ್ ಅವರ ತಂದೆ ಬಂದ್ಬಿಟ್ಟು ಮೂಲತಃ ತಮಿಳ್ನಾಡಿನವರು, ತಾಯಿ ಈ ಕಡೆ ಆಂಧ್ರ ವಿಜಯನಗರ ಕಡೆಯವರು. ಅವ್ರ ತಂದೆ ಬ್ರಹ್ಮಕುಮಾರಿ ಸಮಾಜ ಅಂತ ಇರ್ತಿತ್ತಲ್ಲ, ಅಲ್ಲಿಗೆ ಅವರ ತಾತ ಮುತ್ತಾತದ್ರೆಲ್ಲರೂ ಅಲ್ಲಿಗೆ ತುಂಬ ಆ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಂಥ ಒಂದು ಕುಟುಂಬ. ಜಯಸುಧಾ ಮೇಡಮ್ ಅವರು ಚೆನ್ನೈನಲ್ಲೇ ಹುಟ್ಟಿದ್ದು, ಅಲ್ಲೇ ಓದಿ ಬೆಳೆದಿದ್ದು. ಇವತ್ತು ಏನು ಚೇಪಾಕ್ ಸ್ಟೇಡಿಯಂ ಅಂತ ಹೇಳ್ತಾ ಇದ್ರು, ಚಿದಂಬರಂ ಸ್ಟೇಡಿಯಮ್ಮು. ಆ ಸ್ಟೇಡಿಯಂ ಪಕ್ಕ ಒಂದು ರೋಡ್ ಇತ್ತು, ಆ ರೋಡ್ ಪಕ್ಕನೇ ನಮ್ಮ ಜಯಸುಧಾ ಮೇಡಮ್ ಅವರ ಮನೆ ಇತ್ತು. ಈ ಮನೆಯಿಂದ ಒಂದು 7-8 ಅಡಿ ಕಾಂಪೌಂಡ್ ದಾಟಿದ್ರೆ ಆ ಸ್ಟೇಡಿಯಂಗೆ ಹೋಗ್ಬಿಡ್ಬೋದಾಗಿತ್ತು. ಸೊ ಆ ರೀತಿ ಕಾಂಪೌಂಡ್ ಹಾರಿ ಸ್ಟೇಡಿಯಂಗಳಿಗೆ ಹೋಗಿ ಕ್ರಿಕೆಟ್ ಮ್ಯಾಚು ನೋಡ್ತಿದ್ರಂತೆ ಜಯಸುಧಾ ಮೇಡಮ್ ಅವರು. ಆಮೇಲೆ ಪ್ಲೇಯರ್ಸ್ ಎಲ್ಲ ಬಸ್ಸಲ್ಲಿ ಬಂದಾಗ ನಿಂತ್ಕೊಂಡು ಟಾಟಾ ಮಾಡೋದು ಇದೆಲ್ಲ ನಡೀತಾ ಇತ್ತು. ಇವರ ಮೂಲ ಹೆಸರು, ಹುಟ್ಟೆಸರು ಅಂತ ಏನು ಹೇಳ್ತೀವಿ, ಅದನ್ನು ಮೊದಲು ಸುಭದ್ರಾ ಅಂತ ಇಟ್ಟಿದ್ದಂತೆ. ಆಮೇಲೆ ಸುಭದ್ರಾ ಬೇಡ ಅಂದ್ಬಿಟ್ಟು ಸುಜಾತ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಇಂಡಸ್ಟ್ರಿಗೆ ಬರೋ ಟೈಮ್ ಸುಜಾತ ಅನ್ನೋದೇ ಸ್ಕೂಲ್ ಡೇಸಲ್ಲೆಲ್ಲನೂ ಸುಜಾತ ಅಂತಲೇ ಅವ್ರ ಹೆಸರು ಇದ್ದಿದ್ದು. ಇಂಡಸ್ಟ್ರಿಗೆ ಬರೋ ಟೈಮ್ನಲ್ಲಿ ಅವರ ಫಸ್ಟು ಅಂದರೆ ತೆರೆ ಮೇಲೆ ಕಾಣಿಸ್ಕೊಂಡಂತಂದರೆ 12 ವರ್ಷ ಅವ್ರಿಗೆ. ಅವಾಗ ಅವ್ರು ಕಾಣಿಸ್ಕೊಂಡಂಥ ಸಿನಿಮಾ ಪಂಡಂಟಿ ಕಾಪುರಂ ಅನ್ನೋ ಒಂದು ತೆಲುಗು ಸಿನಿಮಾ. ಅದ್ರ ಮೂಲಕ ಅವರು ಪರಿಚಯ ಆದರು. ಆವಾಗ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಒಬ್ಬರು ವ್ಯಕ್ತಿ ಸುಜಾತ ಅಂತ, ಈಗ ಆಲ್ರೆಡಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಕನ್ನಡ ನನ್ನ ದೇವರಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದರು. ಮತ್ತೆ ಅದೇ ಹೆಸರು ಕನ್ಫ್ಯೂಸ್ ಆಗೋದು ಬೇಡ, ಬೇರೆ ಹೆಸರು ಇಡೋಣ ಅಂತಂದ್ಬಿಟ್ಟು ಎಸ್ ಅನ್ನೋ ಹೆಸರಲ್ಲೇ ಇಡಬೇಕು ಅನ್ನೋದು ಒಂದು ಅವರ ಫ್ಯಾಮಿಲಿದು ಒಂದು ನಿರ್ಧಾರ ಆಗಿತ್ತಂತೆ. ಸೊ ಅದಕ್ಕೆ ಅವಾಗೆಲ್ಲ ಈ ನಮ್ಮ ಜಯಲಲಿತಾ ಮೇಡಮು, ಜಯಚಿತ್ರ ಇದೆಲ್ಲ ಟ್ರೆಂಡಲ್ಲಿದ್ದ ಜಯ ಅನ್ನೋದು ಹೆಸರಲ್ಲಿತ್ತು, ಟ್ರೆಂಡಲ್ಲಿತ್ತು. ಸೊ ಹಾಗಾಗಿ ಜಯ ಅಂದ್ಬಿಟ್ಟು ಸುಜಾತ ಬದಲು ಸುಧಾ ಮಾಡಿದ್ರು. ಸೊ ಹಾಗಾಗಿ ಇವರು ಜಯಸುಧಾ ಅಂತ ಬೆಳ್ಳಿ ತೆರೆಗೆ ಪರಿಚಯ ಆದರು. 12 ವರ್ಷದಲ್ಲಿ ನಾನು ಆಗಲೇ ತಿಳಿಸ್ದಂಗೆ ಇವರ ಮೊದಲನೇ ಸಿನಿಮಾ. ಅದಾದಮೇಲೆ ಕೆ ಬಾಲಚಂದರ್ ಅವರ ಗರಡಿಗೆ ಬಂದರು. ಕಮಲ್ ಹಾಸನ್ ಸರು, ಜಯಚಿತ್ರ ಅವರು ಆ್ಯಂಡ್ ಜಯಸುಧಾ ಅವರು 3 ಜನ. ಅವತ್ತು ಪ್ರಮೀಳಾ ಅಂತ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಇದ್ದರು, ಅವರ ಇಬ್ಬರು ತಂಗಿ ಹಾಗೂ ಒಬ್ಬ ತಮ್ಮನ ಪಾತ್ರದಲ್ಲಿ ಕಮಲ್ ಸರ್ ಜೊತೆಗೆ, ಕಮಲ್ ಸರ್ ಒಬ್ಬ ಬಾಲಕಲಾವಿದ ಅಲ್ವಾ, ಅರಂಗೇಟ್ರಂ ಅನ್ನೋ ಚಿತ್ರದಲ್ಲಿ ಕೂಡ ಜಯಸುಧಾ ಮೇಡಮ್ ಅವ್ರು ನಟಿಸಿದ್ರು. ಅದಾದಮೇಲೆ ಕೆಲವು ಸಿನಿಮಾಗಳು ಅವರು ಒಂದು 17-18 ಇಯರ್ಸ್ ಏಜ್ ಆಗೋವರೆಗೂ ಈ ಯಂಗ್ ಪೇರ್ಸ್ ಬರ್ತಾ ಇರೋದಲ್ಲ ಸಿನಿಮಾದಲ್ಲಿ. ಇವಾಗ ಒಂದು ಮೈನ್ ಹೀರೋಯಿನ್ ಲೀಡ್ ಅಂದರೆ ಇನ್ನೊಂದು ಯಂಗ್ ಪೇರ್ಗಳಿಗೆಲ್ಲ ಕಮಲ್ ಸರ್ ಜೊತೆಗೆ ಸುಮಾರು ಸಿನಿಮಾಗಳಲ್ಲಿ ಜಯಸುಧಾ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ಲಕ್ಷ್ಮಣ ರೇಖಾ ಅನ್ನೋ ತೆಲುಗು ಚಿತ್ರದ ಮೂಲಕ ನಮಗೆ ಬೆಳ್ಳಿ ಪರದೆ ಮೂಲಕ ಪರಿಚಯ ಆದರು. ಲಕ್ಷ್ಮಣ ರೇಖಾ ಚಿತ್ರ ಆದಮೇಲೆ ಇನ್ನೊಂದು ಕೆ ರಾಘವೇಂದ್ರ ರಾವ್ ಅವರ ಚಿತ್ರ ಜ್ಯೋತಿ ಅನ್ನೋ ಸಿನಿಮಾದಲ್ಲೂ ಕೂಡ ಅವ್ರು ನಟಿಸಿದ್ರು. ಆಮೇಲೆ ನಾಗೇಶ್ವರ ರಾವ್ ಸರ್, ಶ್ರೀದೇವಿ ಮೇಡಮ್ ಅವರು ಅಭಿನಯಿಸಿದಂಥ ಪ್ರೇಮಾಭಿಷೇಕಂ ಸಿನಿಮಾದ ಒಂದು ಪುಟ್ಟ ಪಾತ್ರ, ಅದರಲ್ಲಿ ಸ್ಪೆಷಲ್ ರೋಲು, ಒಬ್ಬ ವೇಶ್ಯೆಯ ಪಾತ್ರ. ಆ ಪಾತ್ರದಲ್ಲೂ ಸಾಕಷ್ಟು ಗಮನ ಸೆಳೆದು ಅವ್ರಿಗೆ ನಂದಿ ಅವಾರ್ಡು, ಫಿಲ್ಮ್ ಫೇರು ಎಲ್ಲವೂ ಆ ಚಿತ್ರಕ್ಕೆ ಲಭಿಸ್ತಾ ಹೋಯಿತು. ಹೀಗೆ ಜಯಸುಧಾ ಮೇಡಮ್ ಅವರ ಚಿತ್ರ ಜೀವನ ಸಾಗ್ತಾ ಇರಬೇಕಾದ್ರೆ ಅವರು ವಿವಾಹ ಆದರು. ಅವರ ನಿತಿನ್ ಕಪೂರ್ ಅನ್ನೋರನ್ನ ಮದುವೆ ಆಗ್ತಾರೆ. ಅವರು ಬಂದ್ಬಿಟ್ಟು ನಮ್ಮ ಬಾಲಿವುಡ್ನ ಖ್ಯಾತ ನಟ ಜಿತೇಂದ್ರ ಅವರ ಸಂಬಂಧಿ. ಅವ್ರನ್ನ ಇಷ್ಟಪಟ್ಬಿಟ್ಟು ಮದುವೆ ಆಗ್ತಾರೆ. ಮದುವೆಯಾಗಿ ಗಂಡನ್ನ ಪ್ರೊಡ್ಯೂಸ್ ಮಾಡಬೇಕು, ಗಂಡನಿಗಾಗಿ ಸಿನಿಮಾಗಳನ್ನ ಮಾಡಬೇಕು ಅಂತ ಕೆಲವು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ಸಿನಿಮಾದಲ್ಲಿ ಆತ್ಮ ಬಂದುಲು ಅಂತ ಒಂದು ಸಿನಿಮಾ ದಾಸರಿ ನಾರಾಯಣರಾವ್ ಅವರ ಡೈರೆಕ್ಷನ್ನಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ರೇಂಜ್, ಅದು ಒಂದು ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. ಒಂದು ಮಟ್ಟಕ್ಕೆ ಆ ಸಿನಿಮಾ ಹೋಗುತ್ತೆ. ಹಿಂದಿ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮೇರೆ ಪತಿ ಸಿರ್ಫ್ ಮೇರೆ ಹೇ ಅಂತ ಜಿತೇಂದ್ರ ಅವರ ನಾಯಕತ್ವದಲ್ಲಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಾರೆ. ಅವ್ರಿಗೆ ಸಂಬಂಧಿನೂ ಆಗಿರೋದ್ರಿಂದ ಜಿತೇಂದ್ರ ಅವರು ಡೇಟ್ ಕೊಡ್ತಾರೆ. ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಮಧ್ಯದಲ್ಲಿ ಇನ್ನೊಂದೆರಡು ಸಿನಿಮಾ ಮಾಡ್ತಾರೆ. ಅದ್ರಲ್ಲಿ ಸ್ವಲ್ಪ ಸಣ್ಣ ಮಟ್ಟಿಗೆ ಲಾಸ್ಗಳಾಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದೃಷ್ಟಂ ಅಂತ ಒಂದು ಚಿತ್ರ ಮಾಡ್ತಾರೆ, ಅದು ತುಂಬ ದೊಡ್ಡ ಹೊಡೆಯುತ್ತೆ ಫೈನಾನ್ಷಿಯಲಿ. ಅದಾದಮೇಲೆ
ಹ್ಯಾಂಡ್ಸ್ ಅಪ್ ಅಂತ ಒಂದು ಸಿನಿಮಾನ ಮಾಡ್ತಾರೆ. ಇದೆಲ್ಲವೂ ಇಂಗ್ಲೀಷ್ ಚಿತ್ರಗಳ ಪ್ರೇರಣೆ. ಅಂದರೆ ಆ ಸಿನಿಮಾಗಳ ಎಳೆ ಇಟ್ಕೊಂಡು ತುಂಬ ಅವತ್ತಿನ ದಿವಸದಲ್ಲೇ ಬಹಳ ಟ್ರೆಂಡಿಯಾಗಿ ತೆಗೆದಂಥ ಸಿನಿಮಾಗಳು. ಈ ಹ್ಯಾಂಡ್ಸ್ ಅಪ್ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿಯವರು ಕೂಡ ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಅವ್ರೇನು ಹೇಳ್ತಾರಂತೆ, ಇವಾಗ ನೋಡಿ ನನ್ನ ಪೋಸ್ಟ್ನ ಹಾಕ್ಬಿಟ್ರೆ ನನ್ನ ಫ್ಯಾನ್ಸ್ ಬಂದು ಇದು ಚಿಕ್ಕ ಪಾತ್ರ ಅಂತ ಗೊತ್ತಾದರೆ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಸೊ ಸರ್ಪ್ರೈಸಾಗೇ ಇರಲಿ, ನಂದು ರಿವೀಲ್ ಮಾಡಿಬಿಟ್ಟು ಪಿಕ್ಚರ್ ಬಂದಮೇಲೆ ಗೊತ್ತಾಗಲಿ ಅಂತ ಹೇಳ್ತಾರೆ. ಬಟ್ ಅದು ಬಂದು ನೋಡೋ ಅಷ್ಟೊತ್ತಿಗೆ ಸಿನಿಮಾ ಫ್ಲಾಪ್ ಆಗಿ ಸಿಕ್ಕಾಪಟ್ಟೆ ನಮ್ಮ ಜಯಸುಧಾ ಮೇಡಮ್ ಅವ್ರಿಗೆ ನಷ್ಟ ಆಗುತ್ತೆ. ಅವರ ಎಲ್ಲ ಪ್ರಾಪರ್ಟಿಗಳು ಒಂದೊಂದಾಗಿ ಮಾರ್ಕೊಂಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕೆರಿಯರ್ನ ಇದು ಮಾಡಬೇಕು ಅಂತ ನೀವು ನಂಬಲ್ಲ ಸ್ನೇಹಿತರೆ, ಅವರು ಅವರ ಮೆಟರ್ನಿಟಿ ಟೈಮ್ನಲ್ಲಿ, ಅಂದರೆ ಅವ್ರ ಪ್ರೆಗ್ನೆನ್ಸಿ ಆದಾಗ 8ನೇ ತಿಂಗಳವರೆಗೂ ಕೆಲಸ ಮಾಡಿದ್ದಾರೆ. ಮಗು ಹುಟ್ಟಿ ಒಂದು 4 ತಿಂಗಳು ಗ್ಯಾಪ್ ತೊಗೊಂಡು ಮತ್ತೆ ಮಾಡಿದ್ದಾರೆ. ಅದು ಅಷ್ಟು ಮಾತ್ರ ಅವ್ರು ರಜಾ ಅನ್ನೋದು ಹಾಕಿದ್ದಾರೆ ಬಿಟ್ಟು ಇನ್ಯಾವತ್ತೂ ಆ್ಯಕ್ಟ್ ಮಾಡೋದಕ್ಕೆ ಅವರು ರಜಾನೇ ಹಾಕಿಲ್ಲ. ಅಷ್ಟು ಹಗಲು ಇರುಳು ಒಂದೇ ಅವರು ದುಡಿದಿದ್ದಾರೆ. ಅವರಿಗೆ 2 ಗಂಡು ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಮಗ ಬರವಣಿಗೆಯ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರೆ, ಇನ್ನೊಬ್ಬ ಮಗ ಬಂದ್ಬಿಟ್ಟು ಅವರು ಆ ರೈಫಲ್ ಶೂಟಿಂಗ್ ಇಂಡಿಯನ್ ಟೀಮ್ಗೆ ಅವರು ಕೋಚ್ ಆಗಿದ್ದಾರೆ. ಹೀಗೆ ಮಾಡ್ಕೊಂಬಂದರು. ಜಯಸುಧಾ ಮೇಡಮ್ ಅವರು ಪಾಲಿಟಿಕ್ಸಲ್ಲಿ ಕೂಡ ಬಂದರು. ಇವರು ಇಂಡಸ್ಟ್ರಿಗೆ ಬರೋದಕ್ಕೆ ಮುಖ್ಯವಾದ ಕಾರಣನೇ ಅವರ ಆಂಟಿ ವಿಜಯ ನಿರ್ಮಲಾ ಅವರು. ಅವರು ಇವ್ರ ತಂದೆಯವರ ಫಸ್ಟ್ ಕಸಿನ್ ಆಗಿದ್ರಂತೆ. ಅವ್ರ ಮೂಲಕನೇ ಫಸ್ಟ್ ಪಿಕ್ಚರ್ ನಾನು ಹೇಳಿದ್ನಲ್ಲ ಪಂಡಂಟಿ ಕಾಪುರಂ ಅಂತ, ಆ ಸಿನಿಮಾಗೆ ಅವಕಾಶ ಬಂದಿದ್ದೆ ಅವರ ಆಂಟಿ ವಿಜಯ ನಿರ್ಮಲಾ ಅವ್ರ ಮೂಲಕ. ಆಮೇಲೆ ಇನ್ನೊಂದು ಜಯಸುಧಾ ಮೇಡಮ್ ಬಗ್ಗೆ ಹೇಳಬೇಕಾದ್ರೆ, ಸಾಗರ ಸಂಗಮ್ ಅಂತ ಸಿನಿಮಾ ನಾವೇನು ನೋಡಿ ಮೆಚ್ಕೊಂಡಿದ್ದೀವಿ, ಅದಕ್ಕೆ ಜಯಪ್ರದಾ ಅವ್ರ ಬದಲು ಮೊದಲು ಆಯ್ಕೆ ಆಗಿದ್ದೆ ಜಯಸುಧಾ ಮೇಡಮ್ ಅವರು. ಕಮಲ್ ಹಾಸನ್ ಸರ್ ತುಂಬ ಬ್ಯುಸಿ ಇದ್ದರು ತಮಿಳ್ ಸಿನಿಮಾಗಳಲ್ಲಿ. ಇವ್ರಿಗೆ ಒಂದು ಡೇಟ್ ಕೊಟ್ಟಿದ್ದರು, ಆ ಡೇಟ್ಗೆ ಕಮಲ್ ಸರ್ ಡೇಟ್ ಆಗಲಿಲ್ಲ. ಸೊ 2 ಸತಿ ಹೀಗೆ ಡೇಟ್ಗಳು ಮುಂದಕ್ಕೆ ಹೋಗಿ 3ನೇ ಸತಿ ಕಮಲ್ ಸರ್ ಡೇಟ್ ಕೊಟ್ಟಾಗ ನಮ್ಮ ಜಯಸುಧಾ ಮೇಡಮ್ ಅವ್ರ ಡೇಟು ಇರಲಿಲ್ಲ. ಹಾಗಾಗಿ ಅವರು ಆ ಸಾಗರ ಸಂಗಮ್ ಚಿತ್ರದಲ್ಲಿ ಮಾಡೋಕ್ಕಾಗಿಲ್ಲ. ಜಯಪ್ರದಾ ಅವರು ಆ ಪಾತ್ರನ ಮಾಡಿದ್ರು. ಆದರೆ ಅವರು ಕ್ಲೋಸ್ ಫ್ರೆಂಡ್ಸ್ ಜಯಸುಧಾ ಆ್ಯಂಡ್ ಜಯಪ್ರದಾ ಮೇಡಮ್ ಅವರು ಕ್ಲೋಸ್ ಫ್ರೆಂಡ್ ಹೇಳ್ತಾರೆ, ಇಲ್ಲ ನಾನು ಮಾಡಿದ್ರು ಬಹುಶಃ ಅಷ್ಟು ಚೆನ್ನಾಗಿ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಜಯಪ್ರದಾ ಅವ್ರಿಗೆ ಹೋಗಿದ್ದರಿಂದ ಆ ಪಾತ್ರ ತುಂಬ ಚೆನ್ನಾಗಿ ಬಂತು. ಅಂದರೆ ಶಿ ಡಿಸರ್ವ್ಸ್ ದ್ಯಾಟ್ ಅಂತ. ಅವ್ರ ಮಧ್ಯದಲ್ಲಿ ನೋಡಿ ಎಲ್ಲೂ ಆ ಕಾಂಪಿಟೇಷನು ಇದೇ ಇರಲಿಲ್ಲ ಯಾರ ಮಧ್ಯದಲ್ಲೂ, ಅಷ್ಟು ಒಳ್ಳೆ ಸ್ನೇಹ ಆವಾಗ. ಇನ್ನು ಕನ್ನಡದಲ್ಲಿ ಹೇಳೋದಂದರೆ ನಾಗಲೇ ಹೇಳಿದೆ, ನಮ್ಮ ದಾದನ ಜೊತೆ ನೀತಂದ ಕಾಣಿಕೆ ಸಿನಿಮಾ ಮೂಲಕ ಕನ್ನಡಕ್ಕೆ ಬಂದರು. ಅದಾದಮೇಲೆ ಜನನಿ ಅನ್ನೋ ಒಂದು ಸಿನಿಮಾದಲ್ಲೂ ಮಾಡಿದ್ದಾರೆ. ಆ್ಯಂಡ್ ಶಿವಣ್ಣ ಅವ್ರ ಜೊತೆ 2 ಸಿನಿಮಾಲ್ ಮಾಡಿದ್ರು. ತಾಯಿಯ ಮಡಿಲು ಒಂದು ಸಿನಿಮಾ ನಮ್ಮ ನಾರಾಯಣ್ ಸರ್ ಡೈರೆಕ್ಷನಲ್ಲಿ ತಾಯಿಯ ಪಾತ್ರ. ಆಮೇಲೆ ವಜ್ರಕಾಯ ಅವರ ಲೇಟೆಸ್ಟ್ ಪ್ರೆಸೆನ್ಸ್ ಕನ್ನಡ ಸಿನಿಮಾದಲ್ಲಿ ಅಂದರೆ ವಜ್ರಕಾಯದಲ್ಲೂ ಕೂಡ ಒಂದು ತಾಯಿಯ ಪಾತ್ರದಲ್ಲಿ ಜಯಸುಧಾ ಮೇಡಮ್ ಅವರು ಕಾಣಿಸ್ಕೊಂಡಿದ್ರು. ಸೊ ಹೀಗೆ ಸಾಕಷ್ಟು ಚಿತ್ರಗಳು ಪಾತ್ರಗಳು ನಿರಂತರವಾಗಿ ದುಡಿದು ಇವಾಗ ಸುಖವಾಗಿ ಸಂತೋಷವಾಗಿ ಅವರ ಗಂಡ ಮಕ್ಕಳ ಜೊತೆಗೆ ಹೈದರಾಬಾದಲ್ಲಿದ್ದಾರೆ. ಅವರ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚೆನ್ನೈನಲ್ಲಿದ್ದಾರೆ. ಇದು ಜಯಸುಧಾ ಮೇಡಮ್ ಅವ್ರ ಬಗ್ಗೆ ನಾನು ಒಂದಿಷ್ಟು ಕಲೆ ಹಾಕಿದ ಮಾಹಿತಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.